ಈಗಾಗಲೇ ಪೊಲೀಸರು ಬಿಜೆಪಿಯ ತಿರಂಗ ಯಾತ್ರೆಗೆ ತಡೆ ಒಡ್ಡಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಧೀರಜ್ ಮುನ್ರಾಜ್ ಅವರು ಇದ್ದಾರೆ. ಸರ್, ನಿಮ್ಮ ತಿರಂಗ ಯಾತ್ರೆಗೆ ತಡೆ ಹಾಕಿದ್ದಾಕೆ? ಪೊಲೀಸರ ವರ್ತನೆ ಬಗ್ಗೆ ಏನು ಹೇಳ್ತಾ ಇದ್ದೀರಿ? ಪೊಲೀಸು ಇವತ್ತಿನ ಸರ್ಕಾರ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ, ನೇಷನ್ ಫಸ್ಟ್ ಅಥವಾ ರಾಷ್ಟ್ರ ಮೊದಲು ಅನ್ನೋ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾವ ಪ್ರತಿಭಟನೆನೂ ಅಲ್ಲ, ಪರ್ಮಿಷನ್ ಅಂತೂ ಕೊಡಲ್ಲ. ಒಂದು ರಾಷ್ಟ್ರ ಧ್ವಜವನ್ನು ತೆಗಿಯಕ್ಕೆ ಬಿಡದೇ ಇರುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಪಾಕಿಸ್ತಾನ್ ಪರವಾಗಿ ಜಿಂದಾಬಾದ್ ಅಂತ ಕೂಗಿದವ್ರದ್ದು FSL ರಿಪೋರ್ಟ್ ಕೊಡೋಕ್ಕಾಗಲ್ಲ. ಪಾಕಿಸ್ತಾನ್ ಪರವಾಗಿ ದೇಶದ್ರೋಹಿ ಚಟುವಟಿಕೆಗಳು ನಡೆದವ್ರನ್ನ ಏನು ಮಾಡೋಕ್ಕಾಗಲ್ಲ. ಆದರೆ ಇವತ್ತು ಒಂದು ರಾಷ್ಟ್ರ ಧ್ವಜವನ್ನು ತೆಗಿಲಿಕ್ಕೆ ಪೊಲೀಸ್ ಬಂದೋಬಸ್ತ್ ಹಾಕಿ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಯುವಕರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇದು ಪ್ರತಿಭಟನೆ ಅಲ್ಲ, ಇದು ಒಂದು ದೇಶ ಮೊದಲು ತಿರಂಗ ಯಾತ್ರೆ. ಈ ಯಾತ್ರೆಯನ್ನ ಇವರು ಏನು ಕಟ್ ಮಾಡ್ತಾ ಇದ್ದಾರೆ, ಇದ್ರ ವಿರುದ್ಧವಾಗಿ ನಾವು ಇನ್ನೂ ಉಗ್ರವಾಗಿ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ. ಕೆಲವೊಂದು ಕಡೆ ಪಾಕ್ ಪರವಾಗಿ ಘೋಷಣೆ ಕೂಗದಂತ FSL ವರದಿಯನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ಇನ್ನೊಂದು ಕಡೆ ನೀವು ಸರ್ಕಾರದ ವಿರೋಧವಾಗಿ ಅಥವಾ ಭಾರತ ಪರವಾಗಿ ಯಾತ್ರೆಗಳನ್ನ ಆರಂಭಿಸ್ತಾ ಇದ್ದೀರಾ. ಇದ್ರ ಯಾರು ಕೈವಾಡ ಅನ್ಸುತ್ತೆ? ಸರ್ಕಾರದ ನಡೆ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ? ಭಾರತದ ಪರವಾಗಿ ನಾವು ಭಾರತ ಧ್ವಜವನ್ನ, ರಾಷ್ಟ್ರ ಧ್ವಜವನ್ನ ತೆಗೆಯುವಂಥದ್ದು ಏನು ತಪ್ಪಿದೆ? ಇದುವರೆಗೂ ನನಗಂತೂ ಅರ್ಥ ಆಗ್ತದೆ. ರಾಷ್ಟ್ರ ಧ್ವಜವನ್ನ ನಮ್ಮ ಕೈಯಿಂದ ನಮ್ಗೆ ತೆಗಿಯಕ್ಕೆ ಬಿಡದೆ ಕಸ್ಕೊಂತಾರೆ ಅಂದ್ರೆ ಇವ್ರ ಉದ್ದೇಶ ಏನಿದೆ ಅನ್ನೋವಂಥದ್ದೇ ಅರ್ಥ ಆಗ್ತಿಲ್ಲ. FSL ವರದಿ ಪ್ರೈವೇಟ್ ಅವ್ರು ಕೊಡ್ತಾರೆ, ಗೌರ್ಮೆಂಟ್ ಅವ್ರು ಕೊಡೋಕ್ಕಾಗಲ್ಲ ಅಂದ್ರೆ ಏನದ್ರ ಅರ್ಥ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಹಾಗಾಗಿ ಈ ಪ್ರತಿಭಟನೆ ಖಂಡಿತವಾಗ್ಲೂ ಸರ್ಕಾರದ ನಡೆ. ಯಾಕಂದ್ರೆ ನಾವಲ್ಲ ಹೇಳಿದ್ದು, ಮಾಧ್ಯಮ ಮಿತ್ರರು ಆ ವಿಡಿಯೋ ಕೊಟ್ಟಿರುವಂಥದ್ದು. ಪ್ರೈವೇಟ್ FSL ಆಲ್ರೆಡಿ ಹೇಳಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತು ಅಂತ. DGಗೆ ಈಗಾಗಲೇ ಪತ್ರವನ್ನ ಕೊಟ್ಟಿದ್ದೀವಿ. 2-3 ದಿನಗಳಲ್ಲಿ ಸರ್ಕಾರ ಅವ್ರನ್ನ ಬಂಧಿಸಲೇಬೇಕು, ಇಲ್ಲಾಂದ್ರೆ ಈ ಹೋರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯುತ್ತೆ. ಈ ಯಾತ್ರೆ ಏನಿದೆ ಇದನ್ನೂ ಸಹ ರೂಪಿಸಿ ಮುಂದಕ್ಕೆ ತಗೊಂಡು ಹೋಗುವಂತ ಕೆಲಸ ಮಾಡ್ತೀವಿ. ಹಾಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ನಂದೀಶ್ ರೆಡ್ಡಿ ಅವರು ಇದ್ದಾರೆ. ಸರ್, ಪೊಲೀಸ್ ಅವರ ನಡೆ ಜೊತೆಗೆ ಸರ್ಕಾರದ ವರ್ತನೆ ಬಗ್ಗೆ ಏನ್ ಹೇಳ್ತಾರೆ? ಪೊಲೀಸ್ನವ್ರಿಗೆ ಇವತ್ತು ಯಾವ ಸರ್ಕಾರ ಇದೆಯೋ ಅವ್ರು ಹೇಳಿದಂಗೆ ಅವ್ರು ನಡೀತಾರೆ. ನಾಳೆ ಯಾವ ಸರ್ಕಾರ ಬರುತ್ತೋ ಅದು ನಡಿಬೇಕಾಗತ್ತೆ. ಅವ್ರಿಗಿಲ್ಲ ಅಂದ್ರೆ ಪಾಪ ಅವ್ರ ಕುರ್ಚಿ ಇಲ್ಲಿ ಬೇರೆ ಕಡೆ ಕಳಿಸ್ತಕ್ಕಂಥದ್ದು ಆಗತ್ತೆ ಅನ್ನೋದಿರುತ್ತೆ. ಆದರೆ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ, ರಾಜ್ಯ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಯವರು ಮತ್ತು ಅವರ ಸಂಗಡಿಗರಿಗೆ ರಾಷ್ಟ್ರ ಮೊದಲು ಅಂತಕ್ಕಂಥದ್ದು ಅವ್ರಿಗೆ ಬರಬೇಕಾಗಿದೆ. ಮೊದಲು ಯಾವುದೇ ಇರಲಿ, ಕುರ್ಚಿ ಅಲ್ಲ ಮೊದಲು, ರಾಷ್ಟ್ರ ಮೊದಲು ಅಂತಕ್ಕಂಥದ್ದು. 27ನೇ ತಾರೀಕು ಆಗಿರೋ ಘಟನೆಗೆ ಇವತ್ತು ವಿಧಾನಸೌಧದಲ್ಲಿ ಆವತ್ತಾಗಿರೋ ಘಟನೆಗೆ ಇವತ್ತು FSL ರಿಪೋರ್ಟು ಸಹ ಆಗಿದೆ. ಇದನ್ನ ನಾವು ಒತ್ತಾಯ ಮಾಡ್ತಿದ್ದೀರಿ. ಅದನ್ನ ನಿಜ ಏನಿದೆ ತಿಳಿಸಿ ಅಂತಕ್ಕಂಥದ್ದು ಒತ್ತಾಯ ಮಾಡ್ತಿದ್ದೀರಿ. ಆದರೆ ಮುಖ್ಯಮಂತ್ರಿ ಅವರಿಗೆ ಅದನ್ನ ಮಾಡ್ತಕ್ಕಂಥದ್ದೆಲ್ಲ, ಅದನ್ನೇನಾದ್ರೂ ತಿರುಗಿಸೋದಕ್ಕೆ ಏನೇನು ಬೇಕೋ ಮಾಡ್ತಿದ್ದಾರೆ. ಟ್ವೀಟ್ಗಳು ಮಾಡ್ತಿದ್ದಾರೆ. BJPನವರು ಯಾವುದೋ ವರದಿಗಳು ಇಟ್ಕೊಂಡಿದ್ದಾರೆ. BJPನವ್ರು ಯಾವ ವರದಿನೂ ಇಟ್ಕೊಂಡಿಲ್ಲ. ಸರ್ಕಾರ ನಡೆಸ್ತಕ್ಕಂಥವ್ರು ತಮಗೇನಾದ್ರೂ ದೇಶದ ಬಗ್ಗೆ ಗೌರವ, ಕಿಂಚಿತ್ ಗೌರವ ಇದ್ದಿದ್ರೆ ತಾವು 24 ಗಂಟೆ ಒಳಗಡೆ ವರದಿ ಸಲ್ಲಿಸ್ತಾ ಇದ್ರಿ. ಅವನು ಯಾವನೋ ಅದನ್ನ ಕೂಗಿದ್ನೋ ಅವನನ್ನ ಜೀವನದಲ್ಲಿ ಅವನನ್ನ ಒಂದು ಉದಾಹರಣೆ ಮಾಡಬೇಕಾಗಿತ್ತು. ಇಡೀ ಭಾರತದಲ್ಲಿರೋ ಯಾವನೇ ಇನ್ನೊಬ್ಬ ಇಂಥ ಒಂದು ಕೂಗಬಾರ್ದಂತ ರೀತಿಯಲ್ಲಿ ಒಂದು ಉದಾಹರಣೆ ಮಾಡಬೇಕಾಗಿತ್ತು, ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಾಗಿತ್ತು. ಇವರು ಮಾಡಲಿಲ್ಲ. ಅದಕ್ಕೆ ನಾವು ಅವೇರ್ನೆಸ್ ಅಂತ ನೇಷನ್ ಫಸ್ಟ್, ರಾಷ್ಟ್ರ ಮೊದಲು ಅಂತ ಒಂದು ತಿರಂಗವನ್ನ ಯಾತ್ರೆ ಅಂತ ಪ್ರಾರಂಭ ಮಾಡಿದ್ರಿ ನಾವು. ಎಲ್ಲೊಂದು ಕಡೆ ನಿಮ್ಮ ಕಾರ್ಯಕರ್ತರ ಮೇಲೂ ಕೂಡ ಒಂದಷ್ಟು ಹಲ್ಲೆ ತರ ಆಯಿತು. ಅಂದ್ರೆ ಪೊಲೀಸರು ನಡೆಸ್ಕೊಂಡಂತ ರೀತಿ ಜೊತೆಗೆ ತ್ರಿವರ್ಣ ಧ್ವಜವನ್ನು ನಡೆಸ್ಕೊಂಡಂತ ರೀತಿಗಳನ್ನ ಗಮನಿಸಿದಾಗ ಏನನ್ಸುತ್ತೆ? ತಾವು ರಾಜ್ಯದ ಜನತೆಗೆ ತಾವು ತೋರಿಸ್ತಿದ್ದೀರಿ. ನಾವು ತಂದಿದ್ದು ಬೇರೆ ಯಾವುದೇ ಧ್ವಜ ಅಲ್ಲ. ವಿಧಾನಸೌಧದಲ್ಲಿ ಕೂಗಿದವ್ರನ್ನ ಅಲ್ಲಿದ್ದಂಥ ಪೊಲೀಸ್ ಪೇದೆಗಳು ಎಲ್ಲರೂ ಸೇರಿ ಬಿಟ್ಟು ಕಳಿಸಿದ್ರು. ಆದರೆ ಇಲ್ಲಿ ತಿರಂಗ ಧ್ವಜವನ್ನ ನಮ್ಮಿಂದ ಕಸಿದ್ಕೊಂಡು ಎತ್ಕೊಂಡೋಗಿ ಜೀಪಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ತಾರೆ. ಅಂದರೆ ಇವ್ರ ಉದ್ದೇಶ ಏನು, ಇವ್ರ ಮನಸ್ಥಿತಿ ಏನು, ಇವ್ರಿಗೆ ಯಾರು ಈ ಡೈರೆಕ್ಷನ್ಸ್ ಕೊಡ್ತಿದ್ದಾರೆ? ತಿರಂಗ ಧ್ವಜವನ್ನು ನಾವು ಎತ್ಕೊಂಡು ಏನಾಗ್ತಿದೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು ತಿಳಿಸಬಾರ್ದು ಅಂದಾಗ ಇದು ಕರ್ನಾಟಕದ ಜನತೆಗೆ ಬಿಡಬೇಕಾಗತ್ತೆ. ಅವರೇ ಇದಕ್ಕೆ ಉತ್ತರವನ್ನ ಕೊಡ್ತಿದ್ದಾರೆ. ನಮ್ಮ ಜನನೇ ಕೊಡ್ತಾರೆ ಉತ್ತರ. ದಿನಗಳಲ್ಲಿ ಹೇಗಿರುತ್ತೆ ಈ ಹೋರಾಟ? ಈಗ ಅದ್ರ ವಿಚಾರ ತಿಳಿಸ್ತೀರಿ. ಇವಿಷ್ಟು ನಂದೀಶ್ ರೆಡ್ಡಿ ಅವರ ಮಾತಾಗಿದ್ದು. ಕ್ಯಾಮ್ರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.